ಸುಮ್ಮನೆ ಕೆಲವರು ಯೂಟ್ಯೂಬರ್ಸ್ ಅವರು ಇವರು ಚಿನ್ನದ ತಟ್ಟೆಯಲ್ಲಿ ಕೊಟ್ಬಿಟ್ರು, ಅವತ್ತೇ ಕೊಟ್ಬಿಟ್ರು, ಮೊದ್ಲೇ ನಮ್ದ ಇಡೀ ಪ್ರಪಂಚದಲ್ಲಿ ನಾವೇ ಫಸ್ಟ್ ಮೊದ್ಲು ಕೊಟ್ಟವ್ರು ಅಂತೆಲ್ಲ ಸುಳ್ಳು ಹೇಳ್ತಾರೆ. ಯಾಕೆ ಗೊತ್ತಿಲ್ಲ. ಅಕ್ಟೋಬರ್ ವರ್ಗು ಏನ್ ಮಾಡ್ತಾ ಇದ್ರು ಇವರು? ಮೊದ್ಲೇ ಇವ್ರು ಕೊಡೋದಾಗಿದ್ರೆ 15 ಸ್ವಾತಂತ್ರ್ಯ ಬಂತು, 16 ಕೊಡ್ಬೇಕಿತ್ತು ಇವರು. ಹಾಗಾದ್ರೆ ಮೈಸೂರಿಗೆ ಸ್ವತಂತ್ರ ಬಂದದ್ದು 2 ತಿಂಗಳು ತಡವಾಗಿ. ಹಳ್ಳಿಗಳಿಂದ ಎತ್ತಿನ ಗಾಡಿನೆಲ್ಲ ಕಟ್ಕೊಂಡ್ಬಂದು ಅರಮನೆ ನುಗ್ಬಿಟ್ರು. ಸುತ್ತಮುತ್ತ KR ನಗರ, ಮಂಡ್ಯ, ನಂಜನಗೂಡು, ಹಾಸನ ಎಲ್ಲಾ ಕಡೆಯಿಂದನೂ ಎತ್ತಿನ ಗಾಡಿಗಳು ತುಂಬಿಟ್ಟ ಒಳಗಡೆ. ಒಬ್ಬ ಶಾಲಾ ವಿದ್ಯಾರ್ಥಿ ಎಲ್ಲಾರ್ದು ಕಣ್ ತಪ್ಪಿಸಿ ಅರಮನೆ ಮೇಲೆ ಹತ್ಬಿಟ್ಟು ಬಾಟ ಹಾರಿಸ್ಬಿಡ್ತಾನೆ. ಬೆಂಗಳೂರಲ್ಲಿ ಯಾವಾಗ ಗೋಲಿಬಾರ್ ಆಯ್ತು, ಮಹಾರಾಜರದು ಮನಸ್ಸು ಕರ್ಗೋಗ್ತದೆ. ತಪ್ಪು ಮಾಡಿದೆ ನಾನು, ಈಗ ಒಪ್ಕೋತಾ ಇದ್ದೀನಿ, ನಾನು ತಕ್ಷಣ ಎಲ್ಲರನ್ನು ಬಿಡುಗಡೆ ಮಾಡ್ತೀನಿ, ಮತ್ತೆ ಒಕ್ಕೂಟದ ಜೊತೆ ಸೇರ್ಕೋತೀನಿ. ಚಾಮರಾಜೇಂದ್ರ ಒಡೆಯರು ನಿಧನರಾಗೋವರೆಗೆ ಅವರೇ ಕೂರ್ತಾ ಇದ್ರು, ನಂತರ ಚಾಮುಂಡೇಶ್ವರಿ ಕೂರಿಸಿದ್ರು ಅನ್ನೋದೊಂದು. ನಾನೇ ಸಾಕ್ಷಿ. 71ರಲ್ಲಿ ದಸರಾ ನಡೀಲೇ ಇಲ್ಲ ಮೈಸೂರಲ್ಲಿ. ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ರಾಜಧಾನಿ ರದ್ದು ಮಾಡಿದ್ರು. ಅವತ್ತಿಂದ ಇವ್ರೇನ್ ಮಾಡಿದ್ರು, ಇನ್ಮೇಲೆ ನಾನು ರಾಜ ಅಲ್ಲ, ನಾನು ದಸರಾದಲ್ಲಿ ಒಂಬಾರಿ ಮೇಲೆ ಕೂತ್ಕೊಳ್ಳಲ್ಲ ಅಂತ ತೀರ್ಮಾನ ಮಾಡಿದ್ರು. ನಂತರದೇನಾಯ್ತು, ಈ ಹಳ್ಳಿಗಳಿಂದ ಎತ್ತಿನ ಗಾಡಿನೆಲ್ಲ ಕಟ್ಕೊಂಡ್ಬಂದು ಅರಮನೆ ನುಗ್ಬಿಟ್ರು. ಚಳುವಳಿ ಭಾಗವಹಿಸಕ್ಕೆ ಶುರು ಮಾಡಿದ್ರು. ಸುತ್ತಮುತ್ತ KR ನಗರ, ಮಂಡ್ಯ, ನಂಜನಗೂಡು, ಹಾಸನ ಎಲ್ಲ ಕಡೆಯಿಂದನೂ ಎತ್ತಿನ ಗಾಡಿಗಳು ತುಂಬಿಟ್ಟ ಒಳಗಡೆ. ಆಗ ಒಬ್ಬ ಶಾಲಾ ವಿದ್ಯಾರ್ಥಿ ಚಂದ್ರಶೇಖರ್ ಅಂತ ಅವನ ಹೆಸರು, ಅವನು ಎಲ್ಲಾರ್ದು ಕಣ್ ತಪ್ಪಿಸಿ ಅರಮನೆ ಮೇಲೆ ಹತ್ಬಿಟ್ಟು ಬಾಟ ಹಾರಿಸ್ಬಿಡ್ತಾನೆ. ಅಲ್ಲಿ ಸ್ವತಂತ್ರ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾನೆ. ಆಮೇಲೆ ಎಲ್ಲ ಕೂಗಾಡ್ತಾರೆ, ಅವ್ನು ಬಂದ್ಬಿಡ್ತಾನೆ. ಅವ್ನಿಗೇನು ಸದ್ಯ ಪೊಲೀಸ್ನವರು ಹೊಡಿಲಿಲ್ಲ, ಏನು ಅದು ಗೊತ್ತಿಲ್ಲ. ಇಷ್ಟೇ. ಅದು ಏನು ಫ್ರೀಡಮ್ ಫೈಟ್ರು ಬರ್ದಿರೋದು, ನಮ್ಮ ಇತಿಹಾಸಕಾರರು ಯಾರು ಬರ್ದಿಲ್ಲ, ಅಲ್ಲಿದ್ದಂಥ ಫ್ರೀಡಮ್ ಫೈಟ್ರುಗಳು ಬರ್ದಿರೋದು. ಅದಾದ್ಮೇಲೆ ಬೆಂಗಳೂರಲ್ಲಿ ಯಾವಾಗ ಗೋಲಿಬಾರ್ ಆಯ್ತು, ಮಹಾರಾಜರದು ಮನಸ್ಸು ಕರ್ಗೋಗ್ತದೆ. ತಪ್ಪು ಮಾಡಿದೆ ನಾನು, ಶ್ರೀ ಜಯಚಾಮರಾಜೇಂದ್ರ ಒಡೆಯರು, ನಾನು ಆಗಲೇ ಒಪ್ಕೋಬೇಕಾಗಿತ್ತು, ಈಗ ಒಪ್ಕೋತಾ ಇದ್ದೀನಿ, ನಾನು ತಕ್ಷಣ ಎಲ್ಲರನ್ನು ಬಿಡುಗಡೆ ಮಾಡ್ತೀನಿ, ಮತ್ತೆ ಒಕ್ಕೂಟದ ಜೊತೆ ಸೇರ್ಕೋತೀನಿ. ಇವ್ರಿಗೆ ಸೀರಿಯಸ್ ಆಗೋದು ಮಹಾರಾಜರಿಗೆ ಏನಂದ್ರೆ ಸಾವು. ಗೋಲಿಬಾರ್ ಆಗೋಯ್ತಲ್ಲ, ಆ ನಾಗರಾಜರಾವ್ಗೆ ನಿಜವಾಗ್ಲೂ ಯಾರೋ ಈಗ ಸಿಕ್ಬಿಟ್ರೆ ಹೊಡೆದೇ ಬಿಡೋರು ಹುಡುಗರು ಅವನನ್ನ. ಆಯ್ತು ಏನೋ ಮಾಡಿಕೊಂಡು ನೋಡಿ, ಜಂಜಿಗಳಿಗೆ ಗೋಲಿಬಾರ್ ಮಾಡ್ತಾರೆ, ಹೊಡಿತಾರೆ. ಅದೇ ಈ ಹುಡುಗರ ಮೇಲೆ ಪೊಲೀಸ್ನವ್ರು ಗುಂಡು ಹಾರಿಸಲ್ಲ ಅಂತಾರೆ ನೋಡಿ. ಎಂಥ ಮಾನವೀಯತೆ ಇತ್ತು. ನನಗಂತೂ ಭಾಳ ಖುಷಿ ಕೊಡ್ತು ಆ ಮಾತುಗಳನ್ನು ಓದಿ. ಸುಮ್ಮನೆ ಕೆಲವರು ಯೂಟ್ಯೂಬರ್ಸ್ ಅವರು ಇವರು ಚಿನ್ನದ ತಟ್ಟೆಯಲ್ಲಿ ಕೊಟ್ಬಿಟ್ರು, ಅವತ್ತೇ ಕೊಟ್ಬಿಟ್ರು, ಮೊದಲೇ ನಮ್ದ ಇಡೀ ಪ್ರಪಂಚದಲ್ಲಿ ನಾವೇ ಫಸ್ಟ್ ಮೊದಲು ಕೊಟ್ಟವ್ರು ಅಂತೆಲ್ಲ ಸುಳ್ಳು ಹೇಳ್ತಾರೆ. ಯಾಕೆ ಗೊತ್ತಿಲ್ಲ. ಇತಿಹಾಸ ಇದ್ದಂಗೆ ಇನ್ನೊಬ್ರಿಗೆ ಹೇಳಬೇಕು, ಮುಂದಿನ ಪೀಳಿಗೆ ಅರ್ಥ ಮಾಡ್ಕೊಳ್ಬೇಕು. ನಾನು ಮೈಸೂರು ಮಹಾರಾಜರ ಇತಿಹಾಸದಲ್ಲಿ ಯಾವ ಕಾರಣಕ್ಕೂ ವಿರುದ್ಧ ಇಲ್ಲ ನಾನು. ಈ ಘಟನೆಯಿಂದ ಅವ್ರ ಮನಸ್ಸು ಕರಗ್ತು ಅಂತ ಹೇಳೋದು ಅವ್ರಿಗೇನು ಅಪಚಾರ ಮಾಡ್ದಂಗೆ ಏನಲ್ಲ, ಅಪಚಾರ ಅಲ್ಲ, ಮನುಷ್ಯತ್ವ ಅವ್ರಿಗೂ ಇತ್ತು ನೋಡಿ. ನಾನು ತಪ್ಪು ಮಾಡಿಬಿಟ್ಟೆ, ಇವ್ರ ಮಾತೆಲ್ಲ ಕೇಳ್ಕೊಂಡು ತಪ್ಪು ಮಾಡಿಬಿಟ್ಟೆ, ಆ ತಂಬು ಚಟ್ಟಿದು ಇವ್ರದೆಲ್ಲ ಮಾತು ಕೇಳಬಾರ್ದಾಗಿತ್ತು, ನಾನು ಹಿಂಗಾಗೋಯ್ತು ಅಂತೇಳಿ ಗಾಂಧಿ ತಕ್ಷಣ ಸರಿ ಇವರು ಜಯಚಾಮರಾಜೇಂದ್ರ ಒಡೆಯರು ಒಕ್ಕೂಟಕ್ಕೆ ಸೇರ್ಕೋತಾರೆ. ಅದರಲ್ಲಿ ಏನು ಡೇಟ್ ಇದೆ, ಆ ಪೇಪರ್ಸ್ ಏನು, ಯಾರೂ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಅದು ಅಕ್ಟೋಬರ್ 24, 1947. ನಮ್ಮ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ? ಆಗಸ್ಟ್ 15. ಮತ್ತೆ ಅಕ್ಟೋಬರ್ವರೆಗೂ ಏನು ಮಾಡ್ತಾ ಇದ್ರು ಇವರು? ಮೊದಲೇ ಇವ್ರು ಕೊಡೋದಾಗಿದ್ರೆ 15 ಸ್ವಾತಂತ್ರ್ಯ ಬಂತು, 16 ಕೊಡಬೇಕಿತ್ತು ಇವರು. ಇದು ಒಂದು ಅಭಿಪ್ರಾಯ. ನಾವು ನೈಜ ಇತಿಹಾಸವನ್ನು ಜನಗಳಿಗೆ ಹೇಳಬೇಕು. ನಾವೇನೋ ಯಾರಿಗೋ ತೃಪ್ತಿ ಪಡಿಸೋಕ್ಕೆ ಇತಿಹಾಸ ಹೇಳಕ್ಕೆ ಹೋಗಬಾರ್ದು. ಇದು ಹಂಗಾಗ್ತದೆ, ತಪ್ಪು. ಇಡೀ ನೀವು ಯಾವುದಾದ್ರು ದಾಖಲೆ ಹುಡುಕಿ ಕೂತ್ಕೊಂಡಲ್ಲಿ ಇದು ಸಿಗುತ್ತೆ ನಿಮಗೆ. ಆ ನಂತರ ಜಯಚಾಮರಾಜೇಂದ್ರ ಒಡೆಯರ್ನ ರಾಜ ಪ್ರಮುಖರನ್ನಾಗಿ ನೇಮಿಸಿದ್ರು. ಗವರ್ನರ್ ಆಗಿದ್ರು, ತಮಿಳ್ನಾಡಿಗೂ ಗವರ್ನರ್ ಆದರು. ಅವ್ರಿಗೆ 1970-71 ರಾಜಧಾನಿ ಬರ್ತಾ ಇತ್ತು. ಆಮೇಲೆ ಎಲ್ಲರಿಗೂ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ರಾಜಧಾನಿ ರದ್ದು ಮಾಡಿದಾಗ ಇವ್ರಿಗೂ ರದ್ದಾಯಿತು. ಅವತ್ತಿಂದ ಇವ್ರೇನು ಮಾಡಿದ್ರು, ಇನ್ಮೇಲೆ ನಾನು ರಾಜ ಅಲ್ಲ, ನಾನು ದಸರಾದಲ್ಲಿ ಆನೆ ಮೇಲೆ ಒಂಬಾರಿ ಮೇಲೆ ಕೂತ್ಕೊಳ್ಳಲ್ಲ ಅಂತ ತೀರ್ಮಾನ ಮಾಡಿದ್ರು. ಸ್ವಯಂ ಅದು ಯಾರಿಗೂ ಪ್ರಭಾವ ಇಲ್ಲ, ಸ್ವಯಂ ನಿರ್ಧಾರ ಅವ್ರದ್ದು. ನಾನು ಇನ್ನು ಮೇಲೆ ಅಂಬಾರಿಯಲ್ಲಿ ಬಹಳ ಬರುವಂತ ಮಾಡ್ತಾರೆ, ಯಾರ ಮಾತು ಕೇಳಲ್ಲ. ಇನ್ನೊಂದು ತಪ್ಪು ಅಭಿಪ್ರಾಯ ಸರ್, ಜಯಚಾಮರಾಜೇಂದ್ರ ಒಡೆಯರು ನಿಧನರಾಗೋವರೆಗೆ ಅವರೇ ಕೂರ್ತಾ ಇದ್ರು,
ನಂತರ ಚಾಮುಂಡೇಶ್ವರಿ ಕೂರಿಸಿದ್ರು ಅನ್ನೋದೊಂದು. ಇಲ್ಲ, ನಾನೇ ಸಾಕ್ಷಿ. 71ರಲ್ಲಿ ದಸರಾ ನಡೀಲೇ ಇಲ್ಲ ಮೈಸೂರಲ್ಲಿ. ಹಾಗೇನಾಯ್ತು, ಇದ್ರು ಚಾಮರಾಜ ಒಡೆಯರ್ ಇದ್ರು, ಆಮೇಲೆ ಇದ್ರು 71. ಅವರಲ್ಲೇ ತಮಿಳ್ನಾಡು ಗವರ್ನರು ಆಗಿದ್ರು. ಅಲ್ಲಿಂದ ಹೋಗಿ ಅವ್ರು ಏನು ಮಾಡಿದ್ರು, ಯಾವುದೇ ಕಾರಣಕ್ಕೂ ನಾನು ಕೂರಲ್ಲ, ಇದು ನನ್ನ ಒಂದು ತೀರ್ಮಾನ ಅಂಥೇಳಿ ನಿಲ್ಲಿಸ್ಬಿಡ್ತಾರೆ. ಆ ವರ್ಷ ದಸರಾ ನಡೀಲೇ ಇಲ್ಲ. ಆದರೆ ಮೈಸೂರು ಜನ, ನಮ್ಮ ಜಾವಾ ಫ್ಯಾಕ್ಟ್ರಿ MD FK ಇರಾನಿ, ಆಮೇಲೆ ಗಣೇಶ್ ಬಿಡಿಯವರು ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ ಸೇರಿಕೊಂಡು ಅವರೇ ದಸರಾ ನಡೆಸಿದ್ರು ಮೈಸೂರದು. ನಿಲ್ಬಾರ್ದು ಅಂದರೆ ನಮ್ಮ ಮೆರವಣಿಗೆ ಇಲ್ಲ, ಅಂಬಾರಿ ಇಲ್ಲ, ಯಾವೇ ನಮ್ಮ ಮನೆಗಳಿಗೆಲ್ಲ ಲೈಟ್ ಹಾಕ್ಕೊಳ್ಳಿ ಅಂತ ನಮ್ಗೆ ಕರೆ ಕೊಟ್ಟರು. ನಾವು ಸರಸ್ವತಿಪುರಂ 5ನೇ ಮೈನಲ್ಲಿ ಇದ್ವಿ ನಾವಾಗ, ಸ್ವಿಮ್ಮಿಂಗ್ ಪೂಲ್ ರೋಡಲ್ಲಿ ನಾವೆಲ್ಲ ಮನೆಗಳಿಗೆಲ್ಲ ಲೈಟ್ ಹಾಕ್ಕೊಂಡಿದ್ವಿ. ಎಲ್ಲ ದೀಪಾವಳಿ ನಡೆಸ್ದಂಗೆ ನಡೆಸಿದ್ವಿ. ಆದರೆ ಯಾವುದೇ ಕಾರಣಕ್ಕೂ ಆ ವರ್ಷ ದಸರಾ ನಡೀಲಿಲ್ಲ. ಆಮೇಲೆ ನಮ್ಮ ಚೀಫ್ ಮಿನಿಸ್ಟರ್ ದೇವರಾಜ ಅರಸು ಒಂದು ಸಮಿತಿ ಮಾಡಿದ್ರು. ಆ ಸಮಿತಿ ತೀರ್ಮಾನ ಮಾಡೋವರೆಗೂ ಕಾಯ್ಕೊಂಡಿದ್ರು. ಅದಕ್ಕೆ ವಿರೋಧ ಬಂತು. ನಮ್ಮ ಪ್ರೊಫೆಸರ್ GH ನಾಯಕ್, K ರಾಮದಾಸ್ ಇವರೆಲ್ಲ ನಮ್ಮ ಮೇಸ್ಟ್ರುಗಳು, ಅವರೆಲ್ಲ ಹಾಲ್ನಳ್ಳಿ ಕೃಷ್ಣ ಅವರೆಲ್ಲ ನಿಲ್ಲಿಸ್ಬಿಡಿ, ಸಾಕು, ದಸರಾನೂ ಬೇಡ, ಅದು ಅರಸೊತ್ತಿಗೆ ಪ್ರತಿಬಿಂಬಿಸ್ತದೆ. ಆಮೇಲೆ ಆ ಮೆರವಣಿಗೆ ಯಾಕೆ ಮಾಡಬೇಕು, ಚಾಮುಂಡೇಶ್ವರಿನೂ ಬೇಡ, ಇದೂ ಬೇಡ, ಮತ್ತು ಕರ್ನಾಟಕ ಮಾತೇನೂ ಬೇಡ ಅಂತ ಗಲಾಟೆ ಮಾಡಿದ್ರು. ಆಮೇಲೆ ನಿರ್ಧಾರ ತಗೊಳ್ಳೋದ್ರಲ್ಲಿ ದೇವರಾಜ ಅರಸು ಭಾಳ ಸ್ಟ್ರಾಂಗ್ ಇದ್ದರು. ಅವರು ಚಾಮುಂಡಿನ ಇಟ್ಟು ಮಾಡೋಣ ಅಂಥೇಳಿ 77ರಿಂದ ಮತ್ತೆ ದಸರಾ ಶುರುವಾಯಿತು. ಸರ್, ತೀವ್ರವಾಗಿ ನಡೆದ ಸ್ವತಂತ್ರ ಚಳವಳಿಗಳು ಮೈಸೂರು ಸ್ಟೇಟ್, ಹಳೆ ಮೈಸೂರು ಸ್ಟೇಟ್ ಸಂಬಂಧಪಟ್ಟ ಹಾಗೆ ಮೈಸೂರು ಅಂತ ಹೇಳಿದ್ರಿ. ಮದ್ದೂರಲ್ಲಿ ಒಂದು ನಡೀತು, ಶಿವಪುರ ನಡೀತು, ವಿದುರಾಶ್ವತ್ಥದ ಘಟನೆ. ಮದ್ದೂರದ್ದು ಏನು ಸರ್, ಶಿವಪುರದ ಏನು ಸರ್? ಆ್ಯಕ್ಚುಲಿ ಗಾಂಧಿ ಭಾಳಷ್ಟು ಕಡೆ ಇಲ್ಲಿ ಪ್ರಚಾರ ಮಾಡಿಕೊಂಡು ಟ್ರಾವೆಲ್ ಮಾಡಿದ್ರು. ಈಗ ಮೈಸೂರಿಗೆ ಬಂದವರು ಅಂಥದ್ದು ನಮ್ಮ ಟೌನ್ ಹಾಲ್, ರಂಗಾಚಾರ್ಲು ಮೆಮೋರಿಯಲ್ ಹಾಲಲ್ಲಿ ನಿಂತ್ಕೊಂಡು 2 ದಿವಸ ಸಂಗ್ರಹ ಮಾಡಿದ್ರು, ಹಣ ಸಂಗ್ರಹ, ಒಡವೆಗಳನ್ನೆಲ್ಲ. 2 ಸಾಲಲ್ಲಿ ಜನ ನಿಂತ್ಕೊಂಡು, ಹೆಂಗಸರು ಒಂದು ಕಡೆ, ಗಂಡಸರು ಒಂದು ಕಡೆ, ಎಲ್ಲ ಒಡವೆಗಳು ವಾಲಂಟಿಯರ್ ಆಗಿ ಕೊಟ್ಟರು. ಗಾಂಧಿ ಯಂಗ್ ಇಂಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಒಂದು 12 ವರ್ಷದ ಒಂದು ಹುಡುಗಿ ಬಂದು ತಂದು ಚೈನು, ಬಳೆ, ಉಂಗುರ ಇಷ್ಟನ್ನು ಕೊಟ್ಲಂತೆ. ಗಾಂಧಿ ವಾಪಸ್ ಹತ್ರ ಕರ್ಕೊಂಡು, ಏನಮ್ಮ ಯಾರು ನಿನಗಿಷ್ಟು ಪ್ರೇರಣೆ ಅಂತ. ಇಲ್ಲ, ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ, ಅದನ್ನು ನಾನು ಬಂದು ಕೊಡ್ತಾ ಇದ್ದೀನಿ, ನನಗದು ಆಸೆ ಆಯಿತು, ನಿಮ್ಮ ಭೇಟಿ ಮಾಡ್ದಂಗೂ ಆಗುತ್ತೆ, ಕೊಟ್ಟಿದ್ದೀನಿ ಅಂತ. ಗಾಂಧಿ ನಗನಗ್ತಾ, ನಿನ್ನ ಕಿವಿಲಿ ಭಾಳ ಒಳ್ಳೆ ಓಲೆ ಇದೆಯಲ್ಲ, ಅದನ್ನು ಯಾಕೆ ಕೊಡಬಾರ್ದು. ಆ ಹುಡುಗಿ ತಕ್ಷಣ ಅದನ್ನು ಬಿಚ್ಕೊಟ್ಲಂತೆ. ನೋಡಿ, ಗಾಂಧಿ ತಗೊಂಡ್ಮೇಲೆ ಇದನ್ನು ನಾನು ಎಲ್ಲಿ ಹೋದ್ರೂ ನಿನ್ನ ಹೇಳ್ತೀನಿ, ನಿನ್ನನ್ನು ಕೋಟ್ ಮಾಡ್ತೀನಿ ಅಂತ ಯಂಗ್ ಇಂಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಆ ಥರ 2 ಸಾರಿನೂ ಕಲೆಕ್ಷನ್ ಮಾಡಿದ್ದಾರೆ. ಇನ್ನೊಂದು ಸಾರಿ ಬಂದಾಗ ಅಶೋಕಪುರಮಲ್ಲಿ ಹೋಗಿ ಬಾವಿಲಿ ನೀರು ಸೇದಿ ಈ ಜನಕ್ಕೆ ಪ್ರಸಾದ ಕೊಟ್ಟಂಗೆ ನೀರು ಕೊಟ್ಟಿದ್ದಾರೆ, ಊರಿನ ಜನಕ್ಕೆಲ್ಲ. ನೋಡಿ, ಮುಟ್ಟಂಗಿಲ್ವಲ್ಲ ಬಾವಿ ನೀರು ಯಾರು, ಅವಾಗ ಇದನ್ನು ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದು ಸರಿ KR ಮಿಲ್ಗಿಂತನೂ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಗಾಂಧಿ ಖಾದಿ ಗ್ರಾಮೋದ್ಯೋಗದ್ದು ಇದನ್ನು ಶಾಪ್ ಓಪನ್ ಮಾಡಿದ್ದಾರೆ ಬಂದು ಗಾಂಧಿ. ಅಲ್ಲಿಂದ KR ಮಿಲ್ಗೆ ಹೋಗಿದ್ದಾರೆ. ಇಲ್ಲಿ ತಗಡೂರಿಗೆ ಬಂದಿದ್ದಾರೆ. ತಗಡೂರು ರಾಮಚಂದ್ರ ರಾಯರು ಅವ್ರಿಗೆ ಭಾಳ ಗಾಂಧಿ ಅನ್ನೋನು. ಆ ಮನುಷ್ಯ ತಗಡೂರು ರಾಮಚಂದ್ರ ರಾಯರು ಚಾಮುಂಡಿಪುರಂ ಸರ್ಕಲ್ಗೆ ಅವ್ರ ಹೆಸರಿಟ್ಟಿದ್ದಾರೆ, ನೋಡಿದ್ದೀರ, ಅಲ್ಲಿದೆ ಬೋರ್ಡ್ ಹಾಕಿದ್ದಾರೆ. ಅವ್ರ ಹೆಸರು ಎಲ್ಲಿದೆ, ಬಲ್ಲಾಳ್ ಸರ್ಕಲಿಂದ ಬಂದಿಗೆ ಹೆಮ್ಮಿಗೆ ಸರ್ಕಲ್ ಅಂತ ಹೆಮ್ಮಿಗೆ ಹೆಸರಿಟ್ಟಿದ್ದಾರೆ. ಇದೆಲ್ಲ ಯಾರಿಗೂ ಗೊತ್ತಿರಲ್ಲ ಈ ಜನರೇಷನ್ಗಂತೂ. ಮೈಸೂರಿನ ಜನ ತುಂಬಾ ಕಂಫರ್ಟಬಲ್ ಆಗಿದ್ರು ರಾಜರ. ಹೌದು, ಹಾಗಾಗಿ ಇಲ್ಲಿ ಸ್ವತಂತ್ರ ಹೋರಾಟದ ತೀವ್ರತೆ ಇರಲಿಲ್ಲ ಅಂತ ಅನ್ನೋ ಮಾತಿದೆ. ಹೌದು, ನಾವು ಮಹಾರಾಜರ ಒಂದು ಸಮೃದ್ಧವಾದ ಪ್ರದೇಶ, ಮಳೆ, ಚಳಿ, ಗಾಳಿ ಎಲ್ಲವೂ ಸಮೃದ್ಧವಾಗಿ ಇದ್ದವು. ಬೆಳೆ ಚೆನ್ನಾಗಿತ್ತು, ರಾಜರ ಆಳ್ವಿಕೆ ಚೆನ್ನಾಗಿತ್ತು, ಎಲ್ಲ ರಸ್ತೆಗಳು ಅದು ಇದೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸವಲತ್ತುಗಳನ್ನು ಕೊಡ್ತಾಯಿದ್ರು ಮಹಾರಾಜರು ನಮಗೆ. ಅದು ಇದ್ಮೇಲೆ ನಮಗೆ ಸ್ವತಂತ್ರ ಇದ್ದಂಗೆನೆ. ಹಾಗಾದರೆ ಮೈಸೂರಿಗೆ ಸ್ವತಂತ್ರ ಬಂದದ್ದು 2 ತಿಂಗಳು ತಡವಾಗೇನೆ. ಅದರಲ್ಲಿ ಏನೂ ಅನುಮಾನ ಇಲ್ಲ. ಅದು ಯಾರು ಏನೇ ಹೇಳಿದ್ರು, ನಾನೊಬ್ಬ ಇತಿಹಾಸಕಾರನಾಗೆ ಇತಿಹಾಸಕ್ಕೆ ಅಪಚಾರ ಮಾಡದಂತೆ ಇತಿಹಾಸದ ಈ ಘಟನೆಗಳನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಆ ನಂತರವೇ ನಾವು ಸೇರಿಕೊಂಡಿದ್ದು.